ನಿನ್ನೆ ರಾತ್ರಿ ರೇಣುಕಾಸ್ವಾಮಿ ಮನೆಗೆ ಭೇಟಿಯನ್ನ ಕೊಟ್ಟಿದ್ದ ಪೊಲೀಸರು. ಚಿತ್ರದುರ್ಗದಲ್ಲಿರುವಂತಹ ರೇಣುಕಾಸ್ವಾಮಿ ನಿವಾಸಕ್ಕೆ ನಿನ್ನೆ ರಾತ್ರಿ ಪೊಲೀಸರು ಭೇಟಿಯನ್ನ ನೀಡಿದ್ರು. ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ರೇಣುಕಾಸ್ವಾಮಿ ನಿವಾಸಕ್ಕೆ ಬಂದಿದ್ರು. ಅವರ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ. ಆರೋಪಿಗಳಿಂದ ವಶಪಡಿಸಿಕೊಂಡ ವಸ್ತುಗಳ ಬಗ್ಗೆ ಕುಟುಂಬಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಚಿನ್ನದ ಸರ, ವಾಚ್, ಕರಡಗೆಯನ್ನ ಪೊಲೀಸರು ಸೀಸ್ ಮಾಡಿಕೊಂಡಿದ್ರು. ರಾಘವೇಂದ್ರ ಮನೆಯಲ್ಲಿ ಸೀಸ್ ಮಾಡಿದಂತಹ ಚಿನ್ನಾಭರಣ ಅದೆಲ್ಲವನ್ನ ಕೂಡ ತೋರಿಸಿ ಇದು ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಿದ್ದ ಅಂತ ಹೇಳಿ ಖಚಿತಪಡಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಆತನ ಮೈಮೇಲಿದ್ದಂತಹ ಚಿನ್ನವನ್ನ ಕೂಡ ರಘು ದೋಚಿದ್ದ. ರಘು ಅಂದ್ರೆ ರಾಘವೇಂದ್ರ, ಚಿತ್ರದುರ್ಗ ಜಿಲ್ಲೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ರೇಣುಕಾಸ್ವಾಮಿ ಚಿನ್ನ ತೋರಿಸಿ ಪೊಲೀಸರು ಕುಟುಂಬಸ್ಥರಿಂದ ಖಚಿತ ಮಾಹಿತಿಯನ್ನ ಪಡೆದಿದ್ದಾರೆ. ಇದು ರೇಣುಕಾಸ್ವಾಮಿಗೆ ಸೇರಿದ್ದ ಏನು ಅಂತ ಹೇಳಿ. ಯಾಕಂದ್ರೆ ಸ್ಥಳ ಮಹಜರು ಸಂದರ್ಭದಲ್ಲಿ ರಾಘವೇಂದ್ರ ಮನೆಯಲ್ಲಿ ಚಿನ್ನದ ಸರವನ್ನ ವಶಪಡಿಸಿಕೊಂಡಿದ್ರು. ಈ ಚಿನ್ನದ ಸರವನ್ನ ಈ ರಾಘು ತೆಗೆದುಕೊಂಡು ಹೋಗಿ ತನ್ನ ಪತ್ನಿಗೆ ಕೊಟ್ಟಿದ್ದ ಅಂತ ಹೇಳಿ ಕೂಡ ಮಾಹಿತಿ ಸಿಕ್ಕಿದೆ. ಯಾರೆಲ್ಲ ಆರೋಪಿಗಳಿದ್ರೋ ಅವರ ಬಳಿ ಇದ್ದಂತಹ ಒಂದಷ್ಟು ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡು ಇದು ರೇಣುಕಾಸ್ವಾಮಿಗೆ ಸಂಬಂಧಿಸಿದ್ದ ಅಥವಾ ಈ ಪೈಕಿ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟದ್ದು ಯಾವುದು ಅಂತ ಹೇಳಿ ಕನ್ಫರ್ಮೇಷನ್ ಅನ್ನು ತಗೊಂಡು ಪೊಲೀಸರು ವಾಪಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಂದು ಕಡೆ ರೇಣುಕಾಸ್ವಾಮಿಯನ್ನ ಕಳೆದುಕೊಂಡಂತಹ ದುಃಖದಲ್ಲಿ ಅವರ ಕುಟುಂಬ ಇದೆ. ಪೂಜೆ ಪುನಸ್ಕಾರಗಳು, ಆ ಕಾರ್ಯ ಏನೇನಾಗಬೇಕು ಅದೆಲ್ಲವನ್ನ ಕೂಡ ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿಯನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಂತಹ ದರ್ಶನ್ ಅಂಡ್ ಗ್ಯಾಂಗ್ನ ಬೆಂಡೆತ್ತುತ್ತಾ ಇದ್ದಾರೆ ಪೊಲೀಸರು.